ಊರ್ ನೀರೆಲ್ಲ ಇಲ್ಲೇ ಬಂದು ರಾಜ್ ಕಾಲುವೆಗೆ ಸೇರಬೇಕು. ಈ ನೀರನ್ನು ಏನ್ ಮಾಡಿದಾರೆ ಅಂದ್ರೆ ಇದು ರೈತರ ಜಮೀನು. ಇದು ಬಂದ್ಬಿಟ್ಟು ನೋಡಿ, ಇದು ರೈತರ ಜಮೀನು. ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಬಾಳುವ ಜಮೀನಲ್ಲಿ ಗಲೀಜ್ ನೀರು ಬಿಡ್ತಾ ಇದಾರೆ. ಬಂದು ನೀವೇ ನೋಡಿ, ಇಲ್ಲಿ ನಾನೇನು ಸಾರ್ವಜನಿಕರಿಗೆ ಅನುಕೂಲ ಆಗುವಂತ ಈ ವಿಡಿಯೋ ಮಾಡ್ತಾ ಇರೋದು ಅಷ್ಟೇ. ಇಲ್ಲಿ ಬಂದು ನೋಡಿ, ಇಲ್ಲಿ ಕೋಡಿರೋದು ಎಷ್ಟೊಂದು ಗಲೀಜಿದ್ದು, ಏನೋ 10 ನಿಮಿಷ ನಿಲ್ಸೋಕ್ಕಾಗಲ್ಲ. ಇಲ್ಲಿಂದ ಊರಿನ ಗಲೀಜೆಲ್ಲ ಬರೋದು ಬಂದು ಈಗ ರಾಜಕಾಲುವೆಗೆ ಸೇರಬೇಕು. ಈ ಒಂದು ಕಾಲುವೆ ಮಾಡ್ಬೇಕಾದ್ರೆ ನಾನು ಬಂದು ಅಡ್ಡಿಪಡಿಸಿದ್ದೆ. ಇಲ್ಲಿ ಬಂದು ನಾನು ಕೂತ್ಕೊಂಡಿದ್ದೆ, ಇದು ಯಾವ್ದೇ ಕಾರಣಕ್ಕೆ ನಾನು ಬಿಡಲ್ಲ ಅಂತ. ಆಗ ಈ ಹೈವೇದವರು ಇದೇನು ಹೈವೇ ಕೆಲಸ ಏನ್ ಮಾಡ್ತಾ ಇದಾರೆ, ಅವ್ರು ಪೊಲೀಸವ್ರನ್ನ ಕರೆದಿ, ಇಲ್ಲ ನಮ್ಗೊಂದು 10 ದಿನ ಕಾಲಾವಕಾಶ ಕೊಡಿ, ನಾವು ಮಾಡ್ತೀವಿ ಅಂತ ಹೇಳಿ ಕಾಲಾವಕಾಶ ತಗೊಂಡು ಹೋದ್ರು ಪೊಲೀಸರು. ಆಗ ನಮ್ಮ ಸಬ್ ಇನ್ಸ್ಪೆಕ್ಟರ್ ಆಗ ಸಾರ್ ಅವ್ರು ಇದ್ರು, ಅವರು ಹೇಳಿದ್ರು 10-15 ದಿನ ಅಲ್ಲಿ ನಾವು ಸರಿಪಡಿಸ್ತೀವಿ ಅಂತ. ಇದುವರೆಗೂ 6 ತಿಂಗಳಾಗಿದೆ, ಆಗಿಲ್ಲ. ಎಲ್ಲ ಇಲ್ಲಿ ಬಂದ್ಬಿಟ್ಟು ರೈತರ ಜಮೀನಿಗೆ ಹೋಗ್ತದೆ. ಯಾಕೆ ಸಮಯ, ಆ ರೈತರು ಏನು ಅನ್ಯಾಯ ಮಾಡಿದ್ದಾರೆ, ರೈತರ ಜಮೀನಿಗೆ ಹೋಗ್ತಾ ಇದೆ ನೀರು. ಅವ್ರೇನು ವ್ಯವಸಾಯ ಮಾಡೋದು ಬೇಡವಾ? ಹಲವಾರು ಸರಿ ಹೇಳಿದ್ದಾರೆ. ಇಲ್ಲಿ ವಾಸನೆ ಗೆರೆ ಕಟ್ಟೆಲ್ಲ ಮಾಡಿ ಇದಕ್ಕೆ ಸರಿಪಡಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಂತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅದೇ ರೀತಿಯಾಗಿ ಕಸ ವಿಲೇವಾರಿಗಂತ ಒಂದು ಆಟೋವನ್ನು ಕೊಟ್ಟಿದ್ದಾರೆ ಪಂಚಾಯಿತಿಗೆ.